ಯಾಕಂದರೆ ನಾವು ಮಾತಾಡಬೇಕಾಗಿರೋಂಥ ವ್ಯಕ್ತಿ ಅಂಥವರು, ಅವರ ವ್ಯಕ್ತಿತ್ವ ಅಂಥದ್ದು, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನೀವು ಸಿನಿಮಾ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಬೇಕು. ಯಾಕಂದರೆ ಚೇರಲ್ಲಿ ಮನುಷ್ಯ ಹಿಂಗೆ ಕುತ್ಕೊಂಡಿರಲ್ಲ, ವೈಬ್ರೇಷನಲ್ಲಿ ಹಿಂಗೆ ಆಗ್ತಿರುತ್ತೆ. ಎದ್ದು ನಿಂತ್ಕೊಬೇಕು ಅನ್ನೋ ಒಂದೊಂದು ಡೈಲಾಗ್ಗಳು ಆಗಿದೆ. ಏನು ನಮ್ಮ ಕಣ್ಮುಂದೆ ಈಗೇ ನಡೆದೋಗಿದೆ ಘಟನೆಗಳು, ಆ ಒಂದೊಂದು ನೆನಪಾಗ್ಬಿಡುತ್ತೆ. ಮನುಷ್ಯ ಜನ ಹೀಗಿದ್ದಾರೆ ಅನ್ನೋದು. ಸೊ ಸಿನಿಮಾ ಎಲ್ಲ ಥರದಿಂದನೂ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಹೊಸೊಬ್ಬರಿಗೆ ಫಸ್ಟು ಹೇಳ್ಬೇಕಂತಂದರೆ ಇಲ್ಲಿ ಮೊದಲು ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ಅವರು ಚೆನ್ನಾಗಿ ಇದರಲ್ಲಿ ಕರ್ಕೊಂಬಂದು ಎಲ್ರಿಗೂ ಒಂದು ಅವಕಾಶನ ಕೊಟ್ಟು ಅವರು ಈ ಲೆವೆಲ್ಲಿಗೆ ಅವ್ರನ್ನ ಬೆಳೆಸಿದ್ದಾರೆ ಅಂತಂದರೆ ಅವರಲ್ಲಿ ಬೆಳೆಸೋ ಗುಣ ಎಷ್ಟಿದೆ ಅಂತ ನಾವು ಅಲ್ಲಿ ತಿಳ್ಕೋಬೇಕು. ಅದರಿಂದ ನಾವು ಕಲಿಬೇಕು, ಬೆಳೆಸಬೇಕು ಅನ್ನೋದನ್ನು. ಇನ್ನು ಗೂಸ್ ಬಂಪ್ಸ್ ಸೀನ್ಸ್ ಬಿಡಿ, ಯಾವಾಗಲೋ ಒಂದು ಟೈಮ್ ಬರುತ್ತೆ ಅನ್ನೋದಲ್ಲ. ಎಲ್ಲೋ ಹಾಲಿವುಡ್ಡು ಬಾಲಿವುಡ್ಡಲ್ಲೆಲ್ಲ ಹೇಳ್ತಾರೆ ಮಾಸ್ ಸಿನಿಮಾ ಇವ್ರುಗಳು ಮಾತ್ರನೇ ಮಾಡೋಕ್ಕಾಗೋದು, ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ಕನ್ನಡ ಇಂಡಸ್ಟ್ರೀಲಿ ಅಂತ. ಯಾರು ಹೇಳಿದ್ದು? ಕನ್ನಡ ಇಂಡಸ್ಟ್ರೀಲಿ ಖಂಡಿತವಾಗ್ಲೂ ಸಾಧ್ಯ. ಇಂಥ ಒಂದು ಸಿನಿಮಾಗಳು ಬರ್ತಿದ್ರೆ ಯಾರೇ ಹೋಗ್ತಾರೆ ಹಾಲಿವುಡ್ಡು ಬಾಲಿವುಡ್ಗೆ? ಯಾರು ಹೋಗ್ತಾರೆ? ಯಾಕಂತಂದರೆ ಆ ಥರ ಗೂಸ್ ಬಂಪ್ಸ್ ಇರೋ ಸಿನಿಮಾ ಇದು. ಡೆವಿಲ್ ಬಿಡಿ ಈಗ ಆಲ್ರೆಡಿ ಗೆದ್ದುಬಿಟ್ಟಿದೆ ಅಂತಲೇ ಅನ್ಕೊಂಬಿಡಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕಂಟೆಂಟ್ ಅಂತ ಏನು ಹುಡ್ಕೊಂಡು ಹೋಗ್ಬಿಡಿ. ಕಂಟೆಂಟ್ ಅನ್ನೋದು ಈಗ ಸಿನಿಮಾ ಈಗ ಮೊನ್ನೆ ಎಲ್ಲ ಸುಮಾರು ರಿಲೀಸ್ ಆಯಿತು, ಕಂಟೆಂಟ್ ಇದ್ರೂ ಯಾರು ಹೋಗ್ತಿಲ್ಲ ಥಿಯೇಟ್ರಿಗೆ ಅಂತ ತುಂಬ ಜನ ನೊಂದ್ಕೊಂಡಿದ್ದಾರೆ. ಬಟ್ ಇದು ಹಂಗಲ್ಲ, ಇದು ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಮಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಬಾಸು ನಮ್ಗೆ ಎಂಥ ಒಂದು ದೊಡ್ಡ ಪಟ್ಟ ಕೊಟ್ಟಿದ್ದಾರೆ ಅಂತಂದರೆ ನಾವು ಅದಕ್ಕೆ ಯೋಗ್ಯರ ಅಂತಲೂ ನಮಗೆ ಗೊತ್ತಿಲ್ಲ. ಏನಕ್ಕಂತಂದರೆ ನಾವು ಅವ್ರನ್ನ ಬಾಸು ಅಂತ ಕರೆದ್ರೆ ಅವ್ರು ನಮ್ಮನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಇದಕ್ಕಿಂತ ದೊಡ್ಡ ಪಟ್ಟ ನಮಗೆ ಇನ್ನೇನು ಬೇಕು? ಅವರಿಗೋಸ್ಕರ ಜೀವ ಬೇಕಾದರೂ ಬಿಡ್ತೀವಿ ನಾವು. ಆ ರೇಂಜಿಗೆ ನಮ್ಮ ಬಾಸು. ಈ ಸಿನಿಮಾ ಮಾತ್ರ ಸೆಕೆಂಡ್ ಹಾಫಲ್ಲಿ ಹೇಳಬೇಕು ಅಂತಂದರೆ ಇದು ಆಲ್ಮೋಸ್ಟ್ ಈ ಡಿ ಬಾಸ್ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಏನಿದಾರೋ ಅವರಿಗೋಸ್ಕರನೇ ಈ ಸಿನಿಮಾ ಕೊಟ್ಟಿದ್ದಾರೆ ಅಂತ ನಾನು ಈ ಒಂದು ಮಾತಲ್ಲಿ ಹೇಳಬಲ್ಲೆ. ಮಿಕ್ಕಿದೆಲ್ಲ ನೀವೇ ನೋಡ್ಬಿಡಿ ಥಿಯೇಟ್ರಲ್ಲಿ. ಇನ್ನು ಇದಕ್ಕೆ ಏನಾರು ಹೇಳ್ಬಿಟ್ರೆ ಜಾಸ್ತಿ ಸಿನಿಮಾ ಇಲ್ಲೇ ಆಗ್ಬಿಡುತ್ತೆ. ಖಂಡಿತ ಕರ್ಕೊಂಡ್ಬರ್ತಾರೆ ಸರ್. ಅಂತ ಡೈಲಾಗ್ಗಳು ಇದೆ. ಆ ಡೈಲಾಗ್ ಬರ್ದವ್ರಿಗೆ ಒಂದು ಸೆಲ್ಯೂಟ್ ಅಲ್ಲ, ಒಂದು 100 ಸೆಲ್ಯೂಟ್ ಹೊಡೆದ್ರು ಸಾಲದು. ನಿಜವಾಗ್ಲೂ ನನ್ನ ಡೈರೆಕ್ಷನ್ ಆಗಿರಲಿ, ಒಂದು ಕ್ಯಾಮ್ರಾ ಅವ್ರು ಏನು ವರ್ಕ್ ಮಾಡಿದ್ದಾರೆ ಅಂದರೆ ಅಡ್ಡಡ್ಡ ಬಿದ್ದುಬಿಡ್ಬೇಕು ಸರ್. ಇಲ್ಲೆಲ್ಲರೂ ಸಿಕ್ಬಿಟ್ಟೆ ನನಗೆ ಅಡ್ಡಡ್ಡ ಬಿದ್ದುಬಿಡ್ಬೇಕು ಅಂತ ಅನಿಸ್ತಿದೆ. ಆ ರೇಂಜಲ್ಲಿ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರೆಲ್ಲರಿಗೂ ನಾವು ಚಿರಋಣಿನೇ. ಯಾಕಂದರೆ ಇಂಥ ಒಂದು ಸಿನಿಮಾನ ನಮ್ಮ ಬಾಸ್ಗೆ ಒಂದು ಕೊಡುಗೆಯಾಗಿ ಕೊಟ್ಟು ನಮಗೆ ಇದನ್ನು ಈ ರೀತಿ ಒಂದು ಆಚರಣೆ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿಲ್ಲ. ಇವನ್ ನೋಡಿರ್ತೀರ ನೀವು ನಿನ್ನೆಯಿಂದನೂ ಸಿದ್ದೇಶ್ವರ ಥಿಯೇಟ್ರಲ್ಲಿ ಯಾವ ರೀತಿ ಎಲ್ಲ ನಡೀತಿದೆ ಅಂತ. ಇದೆಲ್ಲೂ ಬೇರೆ ಕಡೆ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಸರ್. ಎಲ್ಲರೂ ಅನ್ಕೋತಾರೆ ಎಲ್ಲೋ ವರ್ಷಕ್ಕೊಂದು ಯಾವುದೋ ಒಂದು ಜಾತ್ರೆ ಆಗ್ತಿದೆ. ಜಾತ್ರೆ ಸರ್, ಇದು ಜಾತ್ರೆನೇ, ಆದರೆ ದೇವ್ರ ಜಾತ್ರೆ ಅಲ್ಲ ಸರ್, ದೇವರ ಜಾತ್ರೆ. ಡಿ ಬಾಸ್ ದೇವರ ಜಾತ್ರೆ. ಎಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಎಲ್ಲರೂ ಕುತ್ಕೊಂಡು ನೋಡ್ಬೋದು. ಏನು ಸದ್ಯದ ಪರಿಸ್ಥಿತಿಲಿ ಸಡನ್ಲಿ ಯಾರು 1 ವೀಕ್ ತನಕ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬಿಡಿ. ಯಾಕಂದರೆ ಸೌಂಡ್ ಸಿಕ್ಕಾಬಟ್ಟೆ ಇರುತ್ತೆ ಅಭಿಮಾನಿಗಳದ್ದು. ಅಲ್ಲಿ ಏನು ಡೈಲಾಗ್ ಬರ್ತಿದೆ ಅಂತ ಗೊತ್ತಾಗಲ್ಲ. ಅವ್ರನ್ನ ನಿಧಾನವಾಗಿ ಕರ್ಕೊಂಡೋಗಿ ಬಾಯ್ಸ್ ಎಲ್ಲ ಎಂಜಾಯ್ ಮಾಡಿ ಸಿನಿಮಾ ನೋಡಿ. ಜೈ ಡಿ ಬಾಸ್. ಅದೇ ಥರ ನಾವು ವಿಷಯ ತಿಳಿದಾಗೆ ನಮ್ಮ ಬಾಸ್ ಫಿಲಮ್ನ ಗೆಲ್ಸ್ಕೊಟ್ಟಿದ್ದೀವಿ. ಕನ್ನಡ ಇಂಡಸ್ಟ್ರಿ ಮತ್ತೆ ತಿರುಗಿ ಫಿಲಮ್ ಥಿಯೇಟ್ರಿಗೆ ನೋಡೋತ್ರ ನಾವು ಮಾಡಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ದೇವ್ರೆ ಆದಷ್ಟು ಬೇಗ ಬರಲಿ. ತಾಯಿ ಚಾಮುಂಡೇಶ್ವರಿ ಕರುಣೆ ಅಂತ ಇದ್ರೆ ಒಂದೇ ಒಂದು ನಮ್ಮ ಬಾಸ್ ಮೇಲೆ ತೋರಿಸ್ಬಿಡು, ರೀಚೇ ಬರಲಿ. ವಿಷಯ ಕೇಳೋದು ವಿಷಯ ನಮ್ಮ ಬಾಸ್ಗೆ ಹೋಗಿ ಹೇಳ್ರಿ, ಗೆದ್ಬಿಟ್ಟಿದ್ದೀರಾ, ಇಷ್ಟು ಗೆಲ್ತೀರಾ, ಎಷ್ಟು ಕೇಳಿ ಬಯಸಿದ್ರೇನು ನಾವು ಅವ್ರನ್ನ ಕಾಪಾಡ್ತೀವಿ. ಅವ್ರನ್ನ ಕಾಪಾಡಬೇಕು ಅಂತ ನಾವಿದ್ದೀವಿ. ನಮ್ಮ ಬಾಸ್ ಯಾವ್ದು ಕೇಳಾದ್ರು ಅದು ಯಾವ್ದು ಏನು. ಇವತ್ತು ಡೆವಿಲ್ ಸಿನಿಮಾ ಜಾತ್ರೆ, ಡೆವಿಲ್ ಕರ್ನಾಟಕ ಜಾತ್ರೆ. ಪ್ರತಿಯೊಂದು ಅಭಿಮಾನಿಗಳ ಮನಸ್ಸಲ್ಲಿ ಉಳಿದಿದ್ದಾರೆ ಡಿ ಬಾಸು. ನೋಡಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಥರ್ಡ್ ಶೋ, ಥಿಯೇಟರ್ ಫುಲ್ಲು ಜಾತ್ರೆ. ಏನು ಡೆವಿಲ್ ಜಾತ್ರೆ. ನಾನು ಹೇಳೋದು ಇಷ್ಟೇ, ನಾವೊಂದು ಮಾತಾಡ್ತೀನಿ, ಈ ಜನ್ಮಲ್ಲ ಇನ್ನು 10 ಜನ್ಮ ಎತ್ತು ಬಂದ್ರು ಅವ್ರ ಅಭಿಮಾನಿನೇ. ಒಳ್ಳೇದಾಗ್ಲಿ, ಎಲ್ಲರೂ ಬಂದು ಸಿನಿಮಾ ನೋಡಿ. ಮೂವಿ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಸಾಕಾಗಿದೆ. ದಯವಿಟ್ಟು ಎಲ್ಲ ಫ್ಯಾಮಿಲಿಗಳು ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ದರ್ಶನ್ ಸರ್ದು ಡಬಲ್ ಆಕ್ಟಿಂಗು, ವಿಷ್ಣುವರ್ಧನ್ ಸರ್ ಬಿಟ್ಟರೆ ಈಗ ನೋಡ್ತಿರೋದು ನಮ್ಮ ದರ್ಶನ್ ಸರ್ದು. ದಯವಿಟ್ಟು ಮೂವಿ ಮಾತ್ರ ಸಾಕಾಗಿದೆ. ಕೃಷ್ಣ ಕ್ಯಾರೆಕ್ಟ್ರು. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ. ಜೈ ಡಿ ಬಾಸ್ ಅಷ್ಟೇ. ಸಿನಿಮಾ ಅಂತೂ ಸೂಪರ್ ಆಗಿದೆ.
ನಮ್ಮ ಬಾಸ್ ಲುಕ್ ಅಂತೂ ಇನ್ನೂ ಚೆನ್ನಾಗಿದೆ. ನಾವು ಆ ಥರ ಲುಕ್ ನೋಡಿ ಅಭಯ್ ಫಿಲಮಲ್ಲಿ ನೋಡಿದ್ದು, ಅದು ಬಿಟ್ಟರೆ ಇವಾಗಲೇ ನೋಡ್ತಾ ಇರೋದು. ಅವ್ರು ಹೆಂಗೇ ಮಾಡಲಿ ಫಿಲಮ್ನು ಮತ್ತು ಫೈರೇಸಿ ಅಂತೂ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ, ಫಿಲಮ್ ಚೆನ್ನಾಗಿದೆ. ನೀವು ಕೊಡೋ ದುಡ್ಡಿಗಂತೂ ₹1 ಲಾಸ್ ಇಲ್ಲ. ಬಂದು ಫಿಲಮ್ ನೋಡಿ ನಮ್ಮ ಬಾಸ್ ಮೂವಿನ ಗೆಲ್ಲಿಸ್ಕೊಡಿ ಎಲ್ಲರೂ. ಸಿನಿಮಾ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಿನಿಮಾ ಇದೆ. ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಜೀವ ಇರೋ ತನಕನೂ ಅವ್ರ ಹಿಂದೆ ಇರ್ತೀವಿ. ಜೈ ಡಿ ಬಾಸ್, ಜೈ ಡಿ ಬಾಸ್. ಡೈಲಾಗ್ ಹೇಳ. ಕನ್ನಡದ ಅಭಿಮಾನಿ ಡಿ ಬಾಸ್ ಕತ್ತು, ಕನ್ನಡದ ಅಭಿಮಾನಿ ಡಿ ಬಾಸ್ ಕತ್ತು. ಇಡೀ ಬಾಲಿವುಡ್ ಸಿನಿಮಾಗೆ ಗೊತ್ತು.